ಈಗ ನಾನು MLA ಆಗಿದ್ದೀನಿ, 5 ಟರ್ಮ್ MLA ಆಗಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರೆ ನಾನು ಸತ್ತಾಗ ಪಾಪ ವಾಸನ್ ಒಳ್ಳೆ ಹುಡುಗ ಅಂತ ಒಳ್ಳೆ ಮನುಷ್ಯ ಕಡೆ ಸತ್ತೋಗ್ಬಿಟ್ಟ ಅಂತ ಒಂದು ಹಾರ ಹಿಡ್ಕೊಂಡ್ ಬರ್ತೀರಾ. ಮಾಡಬಾರ್ದು ಮಾಡಿದ್ರೆ ಮಿಂಡ್ರು ಬಿಡ್ತದ ಸತ್ನ ಹೋಗ್ಲಿ ಬಿಡು ಅಂತೀನಿ ಇಲ್ಲೇ ಕೂತ್ಕೊಂಡು. ಇಷ್ಟೇ ನಾವು ಗಳಿಸ್ಕೊಂಡು ಹೋಗೋದು. ಅದಕ್ಕೆ ಯಾಕೆ ಸಾಯ್ತಾ ಗೊತ್ತಿಲ್ಲಪ್ಪ ನನಗೆ. ನಾನು ನೋಡ್ದಲೇ ಇರ್ತೀನಿ ಹಂಗೆ. ನಾನೆಲ್ಲ ಹಿಂಗೆ ಹೇಳ್ತಾನೆ ಹಿಂಗೆ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಕ್ಕಲಿಗರಿಗೆ ಏನೇನು ಸಹಕಾರಗಳನ್ನ ಮಾಡ್ಬೋದು ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಸಂಘವನ್ನ ಕಟ್ತಕ್ಕಂಥದ್ನ ಮಾಡ್ತೀನಿ. ಅಷ್ಟು ಸುಲಭ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಭಾಷಣ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿ ಎಂತೆಂತ ಗಿಡಗಳವೆ ಅಂತಂದ್ರೆ ಆ ಬೋರೆಗೌಡ ನೀವು ನೋಡಿದ್ದೀರಾ? ಗೊತ್ತಿಲ್ಲ ನಿಮ್ಗೆ. ನೀವು ತಿರ್ಗಾಡ್ತಾ ಇದ್ರೆ, ನೀವೆಲ್ಲ ಮೆಂಬರ್ಶಿಪ್ ಇದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ. ತಿರ್ಗಾಡ್ಬೇಕು, ಬರ್ಬೇಕು. ಈ ಸಮಾಜ ಅಂತ ಐತಿ ಅಂದಾಗ ಅಲ್ಲಿ ಹೋಗ್ಬೇಕು, ನಾವು ಕೇಳಬೇಕು. ಯಾವ್ದಾರ ಈ ವಾರ್ಷಿಕ ಸಭೆಗಳು ಆಗ್ತವಲ್ಲ ಅಲ್ಲಿ ಭಾಗವಹಿಸ್ಬೇಕು. ಭಾಗವಹಿಸಿದಾಗಲೇ ನಮ್ಗೆ ಏನಾರ ಗೊತ್ತಾಗ್ತಕ್ಕಂಥದ್ದು ಗೊತ್ತಾಗುತ್ತೆ. ಅವರೆಲ್ಲವರೇ ಅವನು ಬಿಗ್ಗೆಗೆ ಅವನು ದೇವರು ಗದರಿ ಬಿಟ್ರೆ ಈ ಕುಡಿಗಳು ಹೋಗಿ ಇರ್ತಾರೆ ಅಲ್ಲಿ ಅಂತ ನಾನು ಅಧ್ಯಕ್ಷ ಆಗ್ಬೇಕು ಅಂತಾನೆ. ಹಂಗೆ ಆ ಪರಿಸ್ಥಿತಿಲಿ ಇರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನದಲ್ಲಿ ನಾನು ಬರ್ತೀನಿ. ಅಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘವನ್ನು ಅತ್ಯಂತ ಸದೃಢವಾಗಿ ಕಟ್ತಕ್ಕಂಥದ್ದಕ್ಕೆ ಏನ್ ಬೇಕು ನಿಮ್ಮೆಲ್ಲರ ಸಹಕಾರ ಪಡ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಮೆಂಬರ್ಶಿಪ್ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ನೀವು ಮೆಂಬರ್ಶಿಪ್ ಆಗಿ ಆದ್ರೆ ನಿಮ್ಗೆ ಅಲ್ಲಿ ಏನ್ ನಡೀತದೆ ಅಂತ ಬಂದು ಕೇಳ್ತೀರಾ. ನಮಗೂ ಭಯ ಇರುತ್ತೆ. ನಾವು 3 ಜನ ಮತ್ತೊಂದು ಜನ ಇಟ್ಕೊಂಡ್ಬಿಟ್ಟು ಮೆಂಬರ್ನ ಇನ್ಯಾವನು ಒಳಗೆ ಬರೋದೇ ಬೇಡ ನಾವೇ ಇರೋಣ ಅಂತ ಹೇಳ್ಬಿಟ್ಟು ವೆಂಕನಾಣಿ ಸೀನಾ ಇಷ್ಟೇ ಜನ ಇರೋದಲ್ಲಿ ನೋಡಿ. ನಾನು ಗೆದ್ದಿರೋದು 7 ಜನ ಅವ್ರಿ. ನಾವು ತುಮಕೂರಲ್ಲಿ ನಮ್ಮ ಗುಬ್ಬಿ ಒಳಗೆ 9 ಜನ ಅವ್ರಿ. ಕುಣಿಗಳಲ್ಲಿ 3 ಜನ ಅವ್ರೆ. ತುರೇಕೆರೆಯಲ್ಲಿ 3 ಜನ ಅವ್ರೆ. 3 ಜನ ಅವ್ರೆ. 3 ಜನ ಡೈರೆಕ್ಟ್ ಆಗಿ ಬಂದವ್ರೆ. ಈ ಪರಿಸ್ಥಿತಿಲಿ ನಾವು ಸಂಘ ಇಟ್ಕೊಂಡ್ರೆ ಎಲ್ಲಿ ನಾವು ಒಕ್ಕಲಿಗರ ಸಂಘವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ? ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾನು ಬಾಬು ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ, ಅವ್ರಿಗೆ ಜಾಗ ಕೊಡಿ. ಚಿಕ್ಕಹಳ್ಳಿ ಹೆಡ್ ಕ್ವಾರ್ಟರ್ನ ಕೊಡಿ, ಇಲ್ಲಾನ ಕೊಡಿ. ಕೊಟ್ರೆ ಅದಕ್ಕೆ ಕಟ್ಟಿಸ್ಲಿಕ್ಕೆ ಒಂದು ಹಾಸ್ಟೆಲ್ ಕಟ್ಟಿಸಕ್ಕೆ ಏನ್ ಬೇಕೋ ನಾನು ಜಿಲ್ಲಾ ಒಕ್ಕಲಿಗರ ಸಂಘದ ಪರವಾಗಿ ನಾನು ಸಹಾಯ ಮಾಡಿಸ್ತೀನಿ. ಮತ್ತೆ ಕೇಂದ್ರ ಒಕ್ಕಲಿಗರ ಸಂಘದ ಪರವಾಗಿ ಹನುಮಂತರಾಯಪ್ಪನವರೇ ಅವರು ಅವ್ರ ಕಡೆಯಿಂದಲೂ ಕೂಡ ಸಹಾಯ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಇವ್ರು ಯಾರ್ಯಾರಿಗೋ ಕೊಡ್ತಾನೆ, ನಿಂತಿತ್ತಲ್ಲೇ ಬಿಸಾಕ್ತಾನೆ ದುಡ್ಡ ಡಗ ಆದ್ರೆ ಆಯ್ತು, ಜಾಗ ಕೊಡ್ಲಿ, ಗೌರ್ಮೆಂಟ್ ಜಾಗ ಕೊಡ್ಲಿ. ನಾನು ಕೂಡ ಕೊಡ್ಸಿದ್ರಿ. ಈಗ ಕುಂಚಿಟಿಗ ಸಮಾಜದಲ್ಲಿ ಕೇಳಿದ್ರು, ಚೋಳೂರಲ್ಲಿ 16 ಲಕ್ಷ ರೂಪಾಯಿ ಕೊಟ್ಟು ನಾನೇ ಸ್ವಂತ ಜಾಗ ಕೊಡ್ಸಿದೀನಿ. ಕಟ್ಕೊಳ್ತೀವಿ ಅಂದಾಗ ಕೊಡಿಸ್ತೀವಿ, ನಾವು ಕೊಡಿಸ್ತೀವಿ, ಅವರು ಕೊಡಿಸ್ಬೇಕು. ಈ ಪೊಲಿಟಿಕ್ಸ್ ಬಂದ್ಮೇಲೆ ಇವೆಲ್ಲ ಇದ್ದಿದ್ದೆ, ಏನು ಮಾಡಕ್ ಆಗಲ್ಲ. ಅದರಿಂದ ನೀವು ಸಮಾಜದವ್ರು ಎಲ್ಲರೂ ಸೇರ್ಕೊಂಡು 1 ಎಕರೆ ಜಮೀನು ಕೊಡಿಸಿ, ಒಂದ್ ಅವ್ರ ಕಡೆ ಹಾಸ್ಟೆಲ್ ಕಟ್ಕೊಂತಾರೆ, ಒಂದ್ ಕಡೆ ಒಂದು ಸಮುದಾಯ ಭವನ ಕಟ್ಕೊಂತಾರೆ. ಅದಕ್ಕೆ ಏನೇನು ಸಹಕಾರ ಬೇಕೋ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ಜಿಲ್ಲಾ ಸಹಕಾರ ಸಂಘದಿಂದಲೂ ಕೊಡ್ತೀನಿ, ಒಕ್ಕಲ ಸಂಘದಿಂದಲೂ ಕೊಡ್ತೀನಿ. ನನ್ನ ಸ್ವಂತ ಹಣದಿಂದಲೂ ಕೂಡ ನಿಮ್ಗೆ ಸಹಾಯ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ನೀವು ಕೂಡ ಮಾಡಿ, ಪದೇ ಪದೇ ಸೇರ್ಕೊಳ್ಳಿ, ಎಲ್ಲರೂ ಸೇರ್ಕೊಂಡು ಮಾತಾಡಿ. ಇವತ್ತಿಲ್ಲಿ ಮುಗಿಸಿ ಹೋದರು ಇನ್ನು ಮುಂದಿನ ವರ್ಷ ತನಕ ತಿರುಗಿ ನೋಡ್ಬೇಡಿ. ಅವನ ಕಾಲ ಇವ್ರು ಹಿಡ್ಕೊಳ್ಳಿ, ಇವನ್ ಕಾಲ ಅವ್ನು ಹಿಡ್ಕೊಂಡು ಎಲ್ಲರೂ ಹೋಗಿ ಅವಳ ಬಾಯಿ ಬಿದ್ದುಬಿಡಿ. ಇದೇ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ. ಅಟ್ಲೀಸ್ಟ್ ಯಾವನೋ ಏನೋ ಮಾಡ್ತಾರೆ ಅಂತ ಅಂದ್ರೆ ನೀವು ಉರ್ದುಂಬಿಸಿ. ನನ್ನ ಕೈಲಿ ಕಾಸು ಖರ್ಚು ಮಾಡಕ್ ಆಗಲ್ಲ. ಬಾಯ್ಲ ಎರಡು ಒಳ್ಳೆ ಮಾತಾಡಕ್ ಏನಾಗುತ್ತೆ? ದೇವ್ರು ಬಾಯಿ ಕೊಟ್ಟಿರೋದು ಯಾಕೆ? ನೀವು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಬಹುದು. ಯಾರೋ ಮಾಡ್ತಾರೆ ಅಂದ್ರೆ ಈ ನನ್ನ ಮಗೇನು ಮಾಡ್ತಾನೆ ಬಾರೋ ಅಂತಾನು ಹೇಳ್ಬೋದು. ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ ಕಣೋ ಪರವಾಗಿಲ್ಲ ಅಂತಾನು ಹೇಳ್ಬೋದು. ಅದು 10 ಜನಕ್ಕೆ ಹಬ್ಬುತ್ತೆ. 10 ಜನ ಅವ್ರ ಪರವಾಗಿ ಒಳ್ಳೆ ಮಾತಾಡ್ತಾರೆ. ಅವಾಗ ತಾನಾಗಿ ಅದು ಅವರು ಒಳ್ಳೆ ಸದೃಢವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಡಿ, ಎಲ್ರಿಗೂ ಒಳ್ಳೆದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.